ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ಬುಕ್ ಅಂತೂ ಲಕ್ಷಾಂತರ ಜನರ ಜೀವನನೇ ಚೇಂಜ್ ಮಾಡಿದೆ. ದುಡ್ಡಿನ ಬಗ್ಗೆ ಇರುವಂಥ ಮೈಂಡ್ಸೆಟ್ನ ಇದು ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಮತ್ತು ಯಾರಾದರೂ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡಿದ್ರೆ ಮತ್ತು ತಮಗೋಸ್ಕರ ಒಂದು ಬಿಗ್ ಎಂಪೈರ್ನ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಬುಕ್ಕು ಅವರಿಗೆ ಮೊದಲನೇ ಹೆಜ್ಜೆ ಆಗಿರುತ್ತೆ. ಈ ಬುಕ್ಕು ದುಡ್ಡಿನ ವಿಷಯದ ಬಗ್ಗೆ ಸುಮಾರು ವಿಷಯಗಳನ್ನ ಕಲಿಸ್ಕೊಡುತ್ತೆ. ಅದಕ್ಕೋಸ್ಕರ ಅಂಥದ್ದೇನು ಆಥರ್ ಇದರಲ್ಲಿ ಬರೆದಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ಬುಕ್ನ ಬರೆದಿರೋದು ರಾಬರ್ಟ್ ಟಿ ಕಿಯೋಸಕಿ ಅವರು. ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ ಅಂತ ರಾಬರ್ಟ್ ಕಿಯೋಸಕಿ ಅವರಿಗೆ ಇಬ್ಬರು ತಂದೆ ಇರ್ತಾರೆ. ಪೂರ್ ಡ್ಯಾಡ್ ಅನ್ನೋರು ಇವರು ಸ್ವಂತ ತಂದೆ, ರಿಚ್ ಡ್ಯಾಡ್ ಅನ್ನೋರು ಇವರಿಗೆ ಬಾಯಿ ಮಾತಿಗೋಸ್ಕರ ಇವರನ್ನ ತಂದೆ ಅಂತ ಕರಿತಾ ಇರ್ತಾರೆ. ಪೂರ್ ಡ್ಯಾಡ್ ಹತ್ರ ತುಂಬಾ ಡಿಗ್ರಿಗಳಿರುತ್ತೆ, ತುಂಬ ಜಾಸ್ತಿ ಕಲ್ತಿರ್ತಾರೆ ಮತ್ತು ಇವರೊಬ್ಬರು ಪ್ರೊಫೆಸರ್ ಆಗಿರ್ತಾರೆ. ಆದರೆ ದುಡ್ಡಿನ ವಿಷಯದಲ್ಲಿ ಯಾವಾಗಲೂ ಸೆಣಸಾಡ್ತಾ ಇರ್ತಾರೆ. ಅದೇ ರಿಚ್ ಡ್ಯಾಡು ಕೇವಲ 8ನೇ ಕ್ಲಾಸ್ ಕೂಡ ಸರಿಯಾಗಿ ಕಲ್ತಿರಲ್ಲ, ಆದರೆ ಅವರೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಅವರು ಶ್ರೀಮಂತರಾಗಿರ್ತಾರೆ. ರಾಬರ್ಟ್ ಕಿಯೋಸಕಿ ಅವರಿಗೆ 9ನೇ ವಯಸ್ಸಲ್ಲೇ ಅಕ್ಕಪಕ್ಕದ ಜನರನ್ನ ನೋಡಿ ನಾನು ಕೂಡ ಶ್ರೀಮಂತ ಆಗಬೇಕು, ಅವ್ರ ಸ್ಕೂಲ್ ಫ್ರೆಂಡ್ಸ್ನ ಶ್ರೀಮಂತ ಮಕ್ಕಳು ನೋಡಿ ನಾನು ಕೂಡ ಶ್ರೀಮಂತ ಆಗಬೇಕು ಅಂತ ಅವ್ರಿಗೆ ಆಸೆ ಆಗುತ್ತೆ. ಆವಾಗ ಅವರು ಪೂರ್ ಡ್ಯಾಡ್ ಹತ್ರ ಹೋಗಿ ಕೇಳ್ತಾರೆ ನಾನು ಕೂಡ ಶ್ರೀಮಂತ ಆಗಬೇಕು ಹೇಗೆ ಅಂತ. ಆವಾಗ ಪೂರ್ ಡ್ಯಾಡ್ ಅವರು ಆಲ್ರೆಡಿ ದುಡ್ಡಿನ ವಿಷಯದಲ್ಲಿ ಸೆನ್ಸ್ ಆಡ್ತಾ ಇರ್ತಾರೆ. ಅವ್ರಿಗೆ ದುಡ್ಡು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಅವರು ನಿಮ್ಮ ಫ್ರೆಂಡ್ ತಂದೆನೇ ಕೇಳು ಅಂತಾರೆ. ಇವ್ರ ಫ್ರೆಂಡ್ ತಂದೆನೇ ರಿಚ್ ಡ್ಯಾಡ್. ರಿಚ್ ಡ್ಯಾಡ್ ಹತ್ರ ಇವ್ರು ಹೋಗಿ ಕೇಳ್ತಾರೆ ನಾನು ಕೂಡ ನಿಮ್ಮ ಥರ ಶ್ರೀಮಂತ ಆಗಬೇಕು ಅಂತ. ಅಲ್ಲಿಂದನೇ ಈ ಬುಕ್ನ ಜರ್ನಿ ಮತ್ತು ರಾಬರ್ಟ್ ಕಿಯೋಸಕಿ ಅವ್ರ ಜರ್ನಿ ಶುರುವಾಗುತ್ತೆ. ಈ ಬುಕ್ಕಲ್ಲಿ ಸುಮಾರು ಪಾಯಿಂಟ್ಸ್ನ ಹೇಳಿದ್ದಾರೆ, ಆದರೆ ನನಗೆ ತುಂಬ ಇಷ್ಟ ಆಗಿರೋದು ಮತ್ತು ನಾನು ಖುದ್ದು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಿರೋ ಪಾಯಿಂಟ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಮೊದಲನೇ ಪಾಯಿಂಟು ತುಂಬ ಬ್ಯೂಟಿಫುಲ್ ಆಗಿರೋ ಪಾಯಿಂಟು, ರಿಚ್ ಡೋಂಟ್ ವರ್ಕ್ ಫಾರ್ ಮನಿ. ಶ್ರೀಮಂತರು ಯಾವತ್ತೂ ಹಣಕ್ಕೋಸ್ಕರ ಕೆಲಸ ಮಾಡೋದಿಲ್ಲ. ಶ್ರೀಮಂತರು ಹಣಕ್ಕೋಸ್ಕರ ಕೆಲಸ ಮಾಡೋದಿಲ್ಲ ಅಂದರೆ ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ. ರಾಬರ್ಟ್ ಕಿಯೋಸಕಿ ಅವರಿಗೆ ಮೊದಲು ರಿಚ್ ಡ್ಯಾಡು ಕಮ್ಮಿ ಸಂಬಳಕ್ಕೆ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಆವಾಗ ರಾಬರ್ಟ್ ಅವ್ರಿಗೆ ತುಂಬ ಫ್ರಸ್ಟ್ರೇಷನ್ ಆಗುತ್ತೆ. ಇಷ್ಟು ಕಮ್ಮಿ ಸಂಬಳಕ್ಕೆ ಇಷ್ಟೆಲ್ಲ ನಾವು ಕೆಲಸ ಮಾಡಬೇಕಂತ ಹೋಗಿ ಅವರು ರಿಚ್ ಡ್ಯಾಡ್ ಹತ್ರ ಕೇಳ್ತಾರೆ. ರಿಚ್ ಡ್ಯಾಡ್ ಆವಾಗ ನಿಮ್ಗೆ ಉತ್ತರ ಕೊಡ್ತಾರೆ, ನಾನೇನಾದರೂ ನಿಮ್ಗೆ ಸಂಬಳ ಜಾಸ್ತಿ ಕೊಟ್ಟು ನಾನೇನಾದರೂ ನಿನಗೆ ಸ್ಯಾಲ್ರಿ ಜಾಸ್ತಿ ಮಾಡಿ ಇಟ್ಕೊಂಡೆ ಅಂದರೆ ನಿನಗೆ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತೀಯಾ, ಕಲಿಯೋದಕ್ಕೋಸ್ಕರ ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ ನೀನೇನು ಮಾಡು, ಕಲಿಯೋದಕ್ಕೋಸ್ಕರ ಕೆಲಸ ಮಾಡು. ಇಲ್ಲಿರೋ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನೀನೇನಾದರೂ ಬಿಸ್ನೆಸ್ ಮಾಡಿದೆ ಅಂದರೆ ಈ ಎಕ್ಸ್ಪೀರಿಯೆನ್ಸು ನಿನಗೆ ಅಲ್ಲಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನೀನು ದುಡ್ಡುಗೋಸ್ಕರ ಕೆಲಸ ಮಾಡಬೇಡ, ಕಲಿಯೋದಕ್ಕೋಸ್ಕರ್ ಕೆಲಸ ಮಾಡು, ಎಕ್ಸ್ಪೀರಿಯೆನ್ಸ್ಗೋಸ್ಕರ ಕೆಲಸ ಮಾಡು ಅಂತ. ಅದಕ್ಕೆ ಅವ್ರ ಮೊದಲನೇ ಪಾಯಿಂಟು ರಿಚ್ ಡೋಂಟ್ ವರ್ಕ್ ಫಾರ್ ಮನಿ ಅಂತ ಹೇಳ್ತಾರೆ. ಇದು ಆವಾಗ ಅರ್ಥ ಆಗುತ್ತೆ ರಾಬರ್ಟ್ ಅವ್ರಿಗೆ ರಿಚ್ ಡೋಂಟ್ ವರ್ಕ್ ಫಾರ್ ಮನಿ ಅಂತ. ಇನ್ನು ಎರಡನೇ ಬ್ಯೂಟಿಫುಲ್ ಪಾಯಿಂಟು ಫೈನಾನ್ಷಿಯಲ್ ಎಜುಕೇಷನ್. ಫೈನಾನ್ಷಿಯಲ್ ಎಜುಕೇಷನ್ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ ನಮ್ಮ ಸ್ಕೂಲು ಕಾಲೇಜಲ್ಲಿ ಈ ಫೈನಾನ್ಷಿಯಲ್ ಎಜುಕೇಷನ್ನ ಕಲಿಸ್ಕೊಡೋದಿಲ್ಲ. ಅದಂತೂ ಎಲ್ರಿಗೂ ಗೊತ್ತೇ ಇದೆ. ಅಲ್ಲಂತೂ ಬರೀ ಒಂದು ಜಾಬ್ ಯಾವ ಥರ ಹಿಡಿಬೇಕು ಅಂತ ಹೇಳ್ಕೊಡ್ತಾರೆ. ಅದೇ ಒಂದು ಬಿಸ್ನೆಸ್ ಯಾವ ಥರ ಮಾಡಬೇಕು, ಇನ್ವೆಸ್ಟ್ಮೆಂಟ್ನ ಯಾವ ಥರ ಮಾಡಬೇಕು, ಮತ್ತು ಅಸೆಟ್ ಅಂದರೆ ಏನು, ಲಯಬಿಲಿಟೀಸ್ ಅಂದರೆ ಏನು, ಈ ಥರ ಏನೂ ಹೇಳ್ಕೊಡೋದಿಲ್ಲ. ಇವ್ರು ಹೇಳ್ತಾರೆ ಅಸೆಟ್ ಆ್ಯಂಡ್ ಲಯಬಿಲಿಟಿ ಅನ್ನೋ ಬ್ಯೂಟಿಫುಲ್ ಕಾನ್ಸೆಪ್ಟ್ನ ತೊಗೊಂಬರ್ತಾರೆ. ಅಸೆಟ್ ಅಂದರೆ ಯಾವುದು ನಿಮ್ಮ ಜೇಬಿಗೆ ದುಡ್ಡು ಹಾಕುತ್ತೋ ಅದನ್ನು ಅಸೆಟ್ ಅಂತೀವಿ, ಮತ್ತು ಯಾವುದು ನಿಮ್ಮ ಜೇಬಿಂದ ದುಡ್ಡನ್ನು ತೆಗೆಸುತ್ತೋ ಅದನ್ನು ಲಯಬಿಲಿಟಿ ಅಂತೀವಿ. ಇದನ್ನು ಒಂದು ಎಕ್ಸಾಂಪಲ್ ರೀತಿ ಅರ್ಥ ಮಾಡ್ಕೊಳ್ಳೋದಾದರೆ, ನೀವೇನಾದರೂ ಒಂದು ಮನೆ ತೊಗೊಂಡಿದ್ದೀರ ಅಂದ್ಕೊಳ್ಳಿ. ಆ ಮನೆಯಲ್ಲಿ ನೀವೇ ವಾಸ ಮಾಡ್ತಿದ್ದಾರೆ ಅಂದರೆ ಅದು ನಿಮಗೆ ಲಯಬಿಲಿಟಿ. ಅದೇ ಏನಾದರೂ ನೀವು ರೆಂಟಿಗೆ ಕೊಟ್ಟು ಅದರಿಂದ ಒಂದು ರೆಂಟಲ್ ಇನ್ಕಮ್ ಬರ್ತಾಯಿದೆ ಅಂದರೆ ಅಸೆಟ್ ಆಗಿರುತ್ತೆ. ನೀವೇ ಇದ್ದೀರಾ ಅಂದರೆ ಅದು ಲಯಬಿಲಿಟಿ ಆಗಿರುತ್ತೆ. ಅದೇ ರೀತಿ ನೀವು ಒಂದು ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದು ಅಸೆಟ್ ಆಗಿರುತ್ತೆ. ಯಾಕಂದರೆ ಅದು ಎಂಡ್ ಆಫ್ ದ ಡೇ ಟೈಮ್ ಹೋದಾಗೆ ಅದರ ವ್ಯಾಲ್ಯೂ ಕೂಡ ಬೆಳೆಯುತ್ತೆ. ಅದಕ್ಕೋಸ್ಕರ ಅದು ಅಸೆಟ್ ಆಗಿರುತ್ತೆ. ಅದೇ ನೀವೇನಾದರೂ ಒಂದು ದುಬಾರಿ ಕಾರ್ ಆಗಲಿ, ದುಬಾರಿ ಫೋನ್ ಆಗಲಿ ತೊಗೊಂಡ್ರೆ ಅದನ್ನು ವಾಪಸ್ ನೀವು ರೀಸೇಲ್ ಮಾಡೋಕ್ಕೆ ಹೋದಾಗ ಅದರದ್ದು ವ್ಯಾಲ್ಯೂ ಡೌನ್ ಆಗಿರುತ್ತೆ. ಯಾವುದು ಟೈಮ್ ಜೊತೆಗೆ ವ್ಯಾಲ್ಯೂ ಕೂಡ ಅದ್ರ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ ಅದನ್ನು ನಾವು ಅಸೆಟ್ ಅಂತೀವಿ. ಯಾವುದು ಟೈಮ್ ಜೊತೆ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತಲ್ಲ ಅದನ್ನು ನಾವು ಲಯಬಿಲಿಟಿ ಅಂತೀವಿ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ರಿಚ್ ಡೋಂಟ್ ವರ್ಕ್ ಫಾರ್ ಮನಿ, ವರ್ಕ್ ಫಾರ್ ಅಸೆಟ್ಸ್ ಅಂತ. ಅಂದರೆ ಶ್ರೀಮಂತರು ದುಡ್ಡುಗೋಸ್ಕರ ಕೆಲಸ ಮಾಡೋದಿಲ್ಲ, ಆಸ್ತಿಗೋಸ್ಕರ ಕೆಲಸ ಮಾಡ್ತಾರೆ, ತಮ್ಮ ಆಸ್ತಿ ಬೆಳೆಸೋದಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಂತ. ಮೂರನೇ ಕಾನ್ಸೆಪ್ಟು ಮೈಂಡ್ ಯುವರ್ ಓನ್ ಬಿಸ್ನೆಸ್. ರಾಬರ್ಟ್ ಕಿಯೋಸಕಿ ಅವರು ಒಬ್ಬರಿಗೆ ಒಂದು ಇಂಟರ್ವ್ಯೂಯಲ್ಲಿ ಒಬ್ರಿಗೆ ಕೇಳ್ತಾರೆ ನೀವೇನು ಕೆಲಸ ಮಾಡ್ತೀರಾ ಅಂತ. ಆವಾಗ ಅಲ್ಲಿರೋ ವ್ಯಕ್ತಿ ಹೇಳ್ತಾನೆ ನಾನೊಬ್ಬ ಬ್ಯಾಂಕರ್ ಆಗಿದ್ದೀನಿ ಅಂತ. ಆವಾಗ ರಾಬರ್ಟ್ ಅವ್ರು ಹೇಳ್ತಾರೆ ನಿಮ್ದು ಏನಾದರೂ ಬ್ಯಾಂಕ್ ಇದೆಯಾ ಅಂತ. ಆವಾಗ ಅವ್ರು ಹೇಳ್ತಾರೆ ಇಲ್ಲ ನಾನು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಅಂತ. ಹಾಗಾದರೆ ರಾಬರ್ಟ್ ಅವ್ರು ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ ಆಗಿರೋದು ನಿಮ್ಮ ಪ್ರೊಫೆಷನ್, ಅದು ನಿಮ್ಮ ಕೆಲಸ ಅಲ್ಲ, ನಿಮ್ಮ ಕೆಲಸ ಏನು ಅಂತ ಕೇಳ್ತಾರೆ. ಆವಾಗ ಮ್ಯಾನೇಜರ್ಗೆ ಏನು ಹೇಳೋಕ್ಕೆ ಗೊತ್ತಾಗಲ್ಲ, ಸುಮ್ಮನೆ ಆಗಿಬಿಡ್ತಾರೆ. ಆವಾಗ ರಾಬರ್ಟ್ ಅವರು ನಗಾಡ್ತಾ ಹೇಳ್ತಾರೆ ಜನರಿಗೆ ತಮ್ಮ ಪ್ರೊಫೆಷನ್ ಯಾವುದು, ತಮ್ಮ ಪ್ಯಾಷನ್ ಯಾವುದು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಅವರು ಬೇರೆಯವ್ರ ಕೆಲಸನೇ ನಮ್ಮ ಕೆಲಸ ಅಂದ್ಕೊಂಡಿದ್ದಾರೆ ಅಂತ. ಯಾವಾಗಲೂ ಬೇರೆಯವ್ರ ಕೆಲಸ ಅಂದರೆ ನಿಮ್ಮ ಪ್ರೊಫೆಷನ್ನ ನೀವು ನಿಮ್ಮ ಕೆಲಸ ಅಂತ ಹೇಳಬಾರ್ದು, ನಿಮ್ಮ ಪ್ಯಾಷನ್ನ ನಿಮ್ಮ ಕೆಲಸ ಅಂತ ಹೇಳಬೇಕು. ಅದಕ್ಕೋಸ್ಕರ ಇರೋ ಕೆಲಸನ ಬಿಟ್ಟು ನೀವು ನಿಮ್ಮ ಪ್ಯಾಷನ್ ಹೋಗಿ ಅಂತ ಅಲ್ಲ, ನೀವು ಇರೋ ಕೆಲಸದಲ್ಲಿ ಇದ್ದು ನೀವೇನಾದರೂ ಎಕ್ಸ್ಟ್ರಾ ಬಿಸ್ನೆಸ್ ಮಾಡೋಕ್ಕಾಗತ್ತಾ ಅನ್ನೋದನ್ನು
ನೋಡಬೇಕು ಅಂತ ಇವ್ರು ಹೇಳ್ತಾರೆ. ಇವರು ಕೂಡ ರಾಬರ್ಟ್ ಕಿಯೋಸಕಿ ಅವರು ಮೊದಲು ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಇವರು ರಿಯಲ್ ಎಸ್ಟೇಟಿಗೆ ಎಂಟ್ರಿ ಆದರು. ರಿಯಲ್ ಎಸ್ಟೇಟಲ್ಲಿ ಅವ್ರದ್ದು ಬಿಸ್ನೆಸ್ ಬೆಳೀತಾ ಇದ್ದಾಗೆ ಆವಾಗ ಇವು ಜೆರಾಕ್ಸ್ ಅಂಗಡಿನ ಬಿಟ್ಟು ರಿಯಲ್ ಎಸ್ಟೇಟಲ್ಲಿ ಪೂರ್ತಿಯಾಗಿ ಮುಳುಗಿದ್ರು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಪ್ರೊಫೆಷನ್ನು ಮಾಡ್ತಾಯಿರಿ, ಅದ್ರ ಜೊತೆಗೆ ನಿಮ್ಮ ಸ್ವಂತ ಕೆಲಸನ ಬಿಡಬೇಡಿ ಅಂತ. 4ನೇ ಪಾಯಿಂಟು ಪೇ ಯುವರ್ ಸೆಲ್ಫ್ ಫಸ್ಟ್, ಅಂದರೆ ನಿನಗೆ ನೀನು ಮೊದಲು ಪೇ ಮಾಡ್ಕೋ ಅಂತ. ಈಗ ಕಮಿಟ್ಮೆಂಟ್ ಇದೆ, ಮನೆ ಬಾಡಿಗೆ ಕಟ್ಟಬೇಕು, ಅದನ್ನು ಕಟ್ಟಬೇಕು ಅನ್ನೋಕ್ಕಿಂತ ಮೊದಲು ನಿನಗೆ ನೀನು ಪೇ ಮಾಡ್ಕೋ. ನಿನಗೆ ನೀನು ಗ್ರೋ ಆಗೋದಕ್ಕೆ ಮೊದಲು ಪೇ ಮಾಡ್ಕೋ. ಅದು ನಾಲೆಜ್ನ ಗೇನ್ ಆಗಿರ್ಬೋದು, ಹೊಸ ವಿಷಯನ ಕಲಿಯೋದ್ರಲ್ಲಾಗಿರ್ಬೋದು, ಅಥವಾ ಇನ್ವೆಸ್ಟಿಂಗಲ್ಲಿ ಆಗಿರ್ಬೋದು. ಅದಕ್ಕೋಸ್ಕರ ಮೊದಲು ನಿನಗೆ ನೀನು ಪೇಮೆಂಟ್ ಮಾಡ್ಕೋ, ಅಂದಾಗ ನೀನು ಗ್ರೋ ಆಗ್ತೀಯ. ನೀನು ಬೇರೆಯವ್ರಿಗೆಲ್ಲ ಪೇಮೆಂಟ್ ಕೊಡ್ತೀನಿ ಅಂದರೆ ನಿನಗೆ ನೀನು ಗ್ರೋ ಆಗೋದಕ್ಕೆ ಏನು ಉಳಿದಿರಲ್ಲ. ಅದಕ್ಕೋಸ್ಕರ ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನೋ ಕಾನ್ಸೆಪ್ಟ್ ಹೇಳ್ತಾರೆ. ಇದನ್ನೇನಾದರೂ ಮೈಂಡಲ್ಲಿ ಇಟ್ಕೊಂಡ್ರೆ ಅಂದರೆ ಮೊದಲು ನಿನಗೆ ನೀನು ಪೇ ಮಾಡ್ಕೋತೀಯ, ಆಮೇಲೆ ಬಾಕಿ ಉಳಿದವ್ರಿಗೆ ಕೊಡ್ತೀಯ. ಇದಕ್ಕೋಸ್ಕರ ನಿನ್ನ ಕಾಂಪೌಂಡಿಂಗ್ ಗ್ರೋತು ತುಂಬ ಚೆನ್ನಾಗಾಗತ್ತೆ ಅಂತ ಇದು ಒಂದು ಪಾಯಿಂಟ್ ಚೆನ್ನಾಗಿ ಹೇಳ್ತಾರೆ. ಇನ್ನು 5ನೇ ಪಾಯಿಂಟು ಫೋಕಸ್ ಆನ್ ಲರ್ನಿಂಗ್, ಕಲಿಯೋದ್ರ ಕಡೆ ಗಮನ ಕೊಡಿ ಅಂತಲೂ ಹೇಳ್ತಾರೆ. ರಾಬರ್ಟ್ ಅವರು ಒಂದು ಇಂಟರ್ವ್ಯೂಗೆ ಹೋಗಿರ್ತಾರೆ. ಆ ಇಂಟರ್ವ್ಯೂಯಲ್ಲಿ ಒಬ್ಬ ಲೇಖಕಿ ಅವ್ರನ್ನ ಇಂಟರ್ವ್ಯೂ ತೊಗೋತಾ ಇರ್ತಾರೆ. ಆ ಲೇಖಕಿ ಕೂಡ ತುಂಬ ಆರ್ಟಿಕಲ್ಸ್ನ ಬರೆದಿರ್ತಾರೆ, ತುಂಬಾ ಬುಕ್ನ ಬರೆದಿರ್ತಾರೆ. ಅದನ್ನು ಕೂಡ ಇವರು ರಾಬರ್ಟ್ ಅವರು ಓದಿರ್ತಾರೆ. ಅವರು ಚೆನ್ನಾಗಿರೋ ಬರಹ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ, ರಾಬರ್ಟ್ ಕಿಯೋಸಕಿ ಅವರು ಆಲ್ರೆಡಿ ಬೆಸ್ಟ್ ಸೆಲ್ಲಿಂಗ್ ಬುಕ್ಕರ್ ಆಗಿರ್ತಾರೆ. ಆಲ್ರೆಡಿ ಇವ್ರದ್ದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನೋ ಬುಕ್ಕು ಮತ್ತು ಇನ್ನು ತುಂಬ ಬುಕ್ಕು ಇವ್ರು ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗಿರುತ್ತೆ. ಅದಕ್ಕೋಸ್ಕರ ಇವ್ರು ಹೇಳ್ತಾರೆ, ಆ ಲೇಡಿಗೆ ಹೇಳ್ತಾರೆ ನೀನು ಯಾಕೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ನ ಕಲಿಬಾರ್ದು ಅಂತ. ಆವಾಗ ಆ ಲೇಡಿಗೆ ತುಂಬ ಕೋಪ ಬರುತ್ತೆ. ನಾನು ಇಷ್ಟೆಲ್ಲ ಇಂಗ್ಲೀಷ್ ಲಿಟ್ರೇಚರಲ್ಲಿ PhD ಮಾಡಿದ್ದೀನಿ, ನನಗೆ ಯಾಕೆ ನೀವು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ನ ಕಲೀರಿ ಅಂತ ಹೇಳ್ತಿದ್ದೀರಾ ಅಂತ ಕೋಪ ಮಾಡಿಕೊಂಡು ಅವಳು ಹೋಗಿಬಿಡ್ತಾಳೆ. ಆವಾಗ ರಾಬರ್ಟ್ ಅವರು ಅನ್ಕೋತಾರೆ ಇವ್ರಿಗೆ ಯಾಕೆ ಹೊಸ ವಿಷಯ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂತ. ಅದಕ್ಕೆ ಒಬ್ಬ ಶ್ರೀಮಂತನ ಆಗಬೇಕು ಅಂದರೆ ಅವನಿಗೆ ಹೊಸ ವಿಷಯ ಕಲಿಯೋದ್ರಲ್ಲಿ ತುಂಬ ಆಸಕ್ತಿ ಇರಬೇಕು, ತುಂಬ ಇಂಟ್ರೆಸ್ಟ್ ಇರಬೇಕು. ಬೇರೆ ಕೆಲಸ ಹೊಸ ವಿಷಯನ ಕಲಿಯೋದಕ್ಕೆ ಅವನ ಹತ್ರ ಇಂಟ್ರೆಸ್ಟ್ ಇರಬೇಕು. ಅವನು ಯಾವಾಗ ಕಲಿತಾನಲ್ಲ ಆವಾಗ ಇನ್ನೂ ಅಪ್ಗ್ರೇಡ್ ಆಗ್ತಾನೆ ಮತ್ತು ಅಪ್ಡೇಟ್ ಆಗ್ತಾನೆ. ಅದಕ್ಕೋಸ್ಕರ ರಾಬರ್ಟ್ ಕಿಯೋಸಕಿ ಹೇಳ್ತಾರೆ ಕಲಿಯೋದ್ರ ಕಡೆ ಗಮನ ಕೊಡಿ, ಲರ್ನ್ ಫಸ್ಟ್ ಆ್ಯಂಡ್ ಅರ್ನ್ ನೆಕ್ಸ್ಟ್ ಅಂತ ಹೇಳ್ತಾರೆ. 6ನೇ ಪಾಯಿಂಟು ಎಕ್ಸಿಕ್ಯೂಷನ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸನ ಬರೀ ಬುಕ್ ಓದಿ ನಾಲೆಜನ್ನು ಪಡ್ಕೊಂಡ್ರೆ ಸಾಲೋದಿಲ್ಲ, ನೀವು ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೂ ತರಬೇಕು ಅಂತ ಹೇಳ್ತಾರೆ. ಆವಾಗ ನಿಮಗೊಂದು ಅನುಭವ ಆಗುತ್ತೆ. ಆ ಅನುಭವ ಯಾವುದೇ ಬುಕ್ಕಲ್ಲಾಗಲಿ ಯಾವುದೇ ವೀಡಿಯೋದಲ್ಲಾದರೆ ಆಗಲಿ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ಅನುಭವಕ್ಕಿಂತ ಇನ್ನೊಂದು ದೊಡ್ಡ ಶಿಕ್ಷಣ ಇಲ್ಲ. ಅದಕ್ಕೋಸ್ಕರ ನೀವು ನಾಲೆಜ್ನ ಗೇನ್ ಮಾಡಿದ್ದೀರಾ ಅಂದರೆ ಅದನ್ನು ನೀವು ಕಾರ್ಯರೂಪಕ್ಕೆ ತರಬೇಕು, ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ನೀವು ಸ್ವಿಮ್ಮಿಂಗ್ ಮಾಡಬೇಕು, ಈಜೊಡೆಯೋದನ್ನ ಕಲಿಬೇಕು ಅಂದರೆ ಬುಕ್ ಓದಿ ಈಜನ್ನ ಕಲಿಯೋಕ್ಕಾಗಲ್ಲ. ಪ್ರಾಕ್ಟಿಕಲಾಗಿ ನೀವೇ ನೀರಲ್ಲಿ ಇಳಿದು ನೀವು ಈಜು ಕಲಿಬೇಕಾಗತ್ತೆ. ಅದೇ ರೀತಿ ಒಂದು ಸೈಕಲ್ ಹೊಡಿಬೇಕಂದ್ರೂ ಕೂಡ ನೀವು ಬುಕ್ ಓದಿ ಅಥವಾ ಒಂದು ವೀಡಿಯೋ ನೋಡಿ ಸೈಕಲ್ ಹೊಡಿತೀನಿ ಅನ್ನೋಂಗಿಲ್ಲ. ನೀವೇ ಖುದ್ದು ಸೈಕಲ್ ಹೊಡೆಯೋದಕ್ಕೆ ಕಲಿಬೇಕಾಗತ್ತೆ. ಎಷ್ಟು ಸಲ ಬಿದ್ದಿರ್ತೀರ, ಎಷ್ಟು ಸಲ ಎದಿರ್ತೀರ, ಆಮೇಲೆ ಕಲಿತೀರ. ಅದಕ್ಕೋಸ್ಕರ ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಇಲ್ಲ. ಅದಕ್ಕೋಸ್ಕರ ಇವ್ರು ಹೇಳ್ತಾರೆ ಎಕ್ಸಿಕ್ಯೂಷನ್ ಈಸ್ ಎವ್ರಿಥಿಂಗ್ ಅಂತ. ಅದೇ ರೀತಿ ಇವರು ಇನ್ನೂ ತುಂಬ ಬುಕ್ನ ಬರೆದಿದ್ದಾರೆ. ದಿ ಪವರ್ ಆಫ್ ಫೈನಾನ್ಷಿಯಲ್ ಎಜುಕೇಷನ್, ಎ ಸ್ಟೂಡೆಂಟ್ ವರ್ಕ್ ಫಾರ್ ಬಿ ಸ್ಟೂಡೆಂಟ್ಸ್, 8 ಲೆಸನ್ಸ್ ಇನ್ ಮಿಲಿಟರಿ ಲೀಡರ್ಶಿಪ್ ಫಾರ್ ಎಂಟರ್ಪ್ರೈಸಸ್, ಸೆಕೆಂಡ್ ಚಾನ್ಸ್, ಮೋರ್ ಇಂಪಾರ್ಟೆಂಟ್ ದೆನ್ ಮನಿ, ವೈ ದಿ ರಿಚ್ ಆರ್ ಗೆಟಿಂಗ್ ರಿಚ್ ಅಂತ ಇನ್ನೂ ತುಂಬ ಬುಕ್ಸ್ನ ಬರೆದಿದ್ದಾರೆ. ಇವೆಲ್ಲ ಬುಕ್ದು ನಿಮಗೆ ಸಮರಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದಕ್ಕೂ ನಾನು ವೀಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.